ವಿಪಕ್ಷಗಳಿಗೆ ಸರ್ಕಾರ ಬೆದರಿಕೆ ಹಾಕುವಂತಹ ತಂತ್ರವನ್ನ ಬಳಸ್ತಾ ಇದೆ. ಹೀಗಂತ ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಓಪನ್ ಆಗಿ ಕೇಸ್ ಹಾಕ್ತೇವೆ ಅಂತ ಬೆದರಿಸ್ತಾರೆ. ಮುನಿರತ್ನ ತನಿಖೆ ಸರಿಯಾದ ರೀತಿಯಲ್ಲಿ ಆಗಬೇಕು, ತಪ್ಪು ಮಾಡಿದ್ರೆ ಸೂಕ್ತ ರೀತಿಯಲ್ಲಿ ತನಿಖೆ ಆಗಲಿ. ಮುನಿರತ್ನ ಪ್ರಕರಣದಲ್ಲಿ ರಾಜಕೀಯ ಷಡ್ಯಂತ್ರ ನಡೆದಿದೆ ಅನ್ನುವಂತಹ ಆರೋಪವನ್ನು ಕೂಡ ಬಿವೈ ವಿಜಯೇಂದ್ರ ಅವರು ಮಾಡ್ತಾ ಇದ್ದಾರೆ. ಹಾಗೂ ತನಿಖಾಸ್ತ್ರ ಬಳಕೆ ವಿಚಾರದಲ್ಲಿ ಸಿಡಿದೆದ್ದಿದ್ದಾರೆ ಸರ್ಕಾರದ ವಿರುದ್ಧ ಬಿವೈ ವಿಜಯೇಂದ್ರ. ಸೇಡಿನ ಕೆಲಸವೂ ಕೂಡ ರಾಜ್ಯ ಸರ್ಕಾರ ಮಾಡಬಾರದು. ಯಾರೇ ತಪ್ಪು ಮಾಡಿದ್ರು ಕೂಡ ಸೂಕ್ತವಾಗಿರತಕ್ಕಂಥ ತನಿಖೆ ಆಗಬೇಕು. ಅದರ ಬಗ್ಗೆ ನಮ್ದೇನು ತಕರಾರಿಲ್ಲ. ಅದನ್ನು ರಾಜಕೀಯ ದಾಳವಾಗಿ ಬಳಸ್ಕೋಬಾರ್ದು. ಇದು ನಮ್ಮಲ್ಲಿರ್ತಕ್ಕಂಥ ಆತಂಕ. ಕಾರಣ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಮುಖ್ಯಮಂತ್ರಿಗಳ ವಿರುದ್ಧ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಕುಲ್ಲ ಮಂತ್ರಿಗಳು, ಮುಖ್ಯಮಂತ್ರಿಗಳು ಆದಿಯಾಗಿ ನಮಗೆ ವಿರೋಧ ಪಕ್ಷದವರಿಗೆ ಬೆದರಿಕೆ ಆಗ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಕೇಸ್ಗಳನ್ನ ಓಪನ್ ಮಾಡ್ತೇವೆ, ರಿಓಪನ್ ಮಾಡ್ತೇವೆ, ಕ್ರಿಮಿನಲ್ ಕೇಸ್ಗಳನ್ನು ದಾಖಲೆ ಮಾಡ್ತೇವೆ, ಓಪನ್ ಆಗಿ ಹೇಳ್ತಾ ಇದ್ದಾರೆ. ಇದ್ರೇನು ಮುಚ್ಚುಮರ ಇಲ್ಲ. ಹಾಗಾಗಿ ಎಲ್ಲೊಂದು ಕಡೆ ಅದು ರಾಜಕೀಯ ಷಡ್ಯಂತ್ರನೂ ಆಗಬಾರ್ದು. ನಾವೀಗಾಗಲೇ ಪಕ್ಷದಿಂದ ಈಗಾಗಲೇ ನೋಟಿಸನ್ನು ಕೂಡ ನೀಡಿ